ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಮನೇಲೆ ಪಾನಿಪುರಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ನೋಡಿ ಗೈಸ್, ಪೂರಿದು ಎಷ್ಟು ಚೆನ್ನಾಗಿ ಹೋಗ್ತಿದೆ. ಗುಂಡು ಗುಂಡಿಗೆ ಬರೋಂಥ ಹೋಮ್ ಮೇಡ್ ಪಾನಿಪುರಿ ಇದು. ಇವತ್ತು ನಮ್ಮ ಮನೇಲಿ ರೆಡಿಮೇಡ್ ಪಾನಿಪುರಿ ಮಾಡ್ತಾಯಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಂಗಡಿಯಲ್ಲಿ ಇವೆಲ್ಲ ರೆಡಿಮೇಡಲ್ಲಿ ಸಿಗುತ್ತೆ. ನಾವೇನಿಲ್ಲ ಅದನ್ನು ತೊಗೊಂಬಂದು ನೋಡಿ ಎಣ್ಣೆಗೆ ಹಾಕಿ ಹಿಂಗೆ ಕರೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಉಬ್ಬುತ್ತೆ. ನೋಡಿ ಒಂದೊಂದು ಪೂರಿನೂ ಒಳ್ಳೆಯ ಟೆನ್ನಿಸ್ ಬಾಲ್ ಥರ ಉಬ್ಬುತ್ತೆ. ಭಾಳ ಈಸಿ ಇದೆ ಇದನ್ನು ಮಾಡೋದು. ರೋಡ್ ಸೈಡಲ್ಲಿ ಹೋಗಿ ತಿನ್ನೋ ಬದಲು ಆರಾಮಾಗೆ ಮನೇಲಿ ತಗೊಂಬಂದು ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಬೇಕು. ನಮಗೆ ಎಷ್ಟು ತಿನ್ನಬೇಕು ಅನ್ಸುತ್ತೋ ಅಷ್ಟು ಮನಸ್ಫೂರ್ತಿಯಾಗಿ ತೃಪ್ತಿಯಾಗಿ ತಿನ್ಕೊಬೋದು. ನೋಡಿ 1/4 kg 30 ರೂಪಾಯಿಗೆ ಸಿಗುತ್ತೆ ನಿಮಗೆ. ನೋಡಿ 30 ರೂಪಾಯಿ ಕೊಟ್ಟು ತೊಗೊಂಬಂದು ನೋಡಿ ಎಷ್ಟಾಗಿದೆ. ಇನ್ನೂ ಇದ್ದಾವೆ, ಇನ್ನೂ ಹಾಕ್ತಾಯಿದ್ದೀರಿ. ನಾವು ಅದೇ ಹೊರಗಡೆ ಒಂದು ಪ್ಲೇಟ್ಗೆ ಅಂತಂದರೆ ಏನಿಲ್ಲ ಅಂದರೆ 40 ರೂಪಾಯಿ 50 ರೂಪಾಯಿ ಕೊಡಬೇಕು. ನೋಡಿ 30 ರೂಪಾಯಿಗೆ ಎಷ್ಟೊಂದು ಪೂರಿ ಬರ್ತಾಯಿದೆ ಇವಾಗ. ಒಂದೊಂದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ಕೊಳ್ಳಿ. ಒಂದು ಕೂಡ ಡ್ಯಾಮೇಜ್ ಆಗಲ್ಲ. ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂದರೆ ನೋಡ್ತಾ ಇರಬೇಕಾದ್ರೇ ತಿನ್ನಬೇಕು ಅನಿಸ್ತಾ ಮನಸ್ಸಾಗ್ತಾ ಇದೆ. ಅದಕ್ಕೆ ನಾನು ತರಿಸಿದ್ದೆ. ನನಗೆ ಸ್ವಲ್ಪ ಆಗ್ಬಿಡ್ತು. ಇನ್ನೂ ಅದೇ ಪಾನಿ ಎಲ್ಲ ಮಾಡಬೇಕಲ್ಲ. ನೋಡೋ ಒಂದು ಬಾಣಲಿ ತುಂಬ ಆಯಿತು ಇವಾಗ. ಸುಮ್ಮೀರಪ್ಪ ನಿಮ್ಮ ಮಾತಾಡ. ಇದು ಫುಲ್ಲು ಇದಾದ್ಮೇಲೆ ನೋಡಿ ಫ್ರೆಂಡ್ 30 ರೂಪಾಯಿ ಪಾನಿಪುರಿ ಇದು ಅಂತ ಓಡ್ತಾನೆ ಇದೆ. ಅದನ್ನು ಕಟ್ ಮಾಡಿರಿ ಹೋಗಿ.